ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಿಳಾ ಪಿಎಸ್ಐ ಮೇಲೆ ಶಾಸಕ ಸುರೇಶ್ ಗೌಡ ಪುತ್ರಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗಳಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಸುರೇಶ್ ಗೌಡರು ಕೇಳ್ಕೊಂಡಿದ್ದಾರೆ. ಮಗಳು ಮಾಡಿರೋ ತಪ್ಪಿಗೆ ಜನರಿಂದ ಆಯ್ಕೆಯಾಗಿರುವಂತ ಜನಪ್ರತಿನಿಧಿ ಸಾರಿ ಕೇಳಬೇಕು. ಭೀಮನ ಅಮಾವಾಸ್ಯೆಗೆ ದೇವಸ್ಥಾನಕ್ಕೆ ಹೋದಾಗ ಗಲಾಟೆಯಾಗಿದೆ. ನನ್ನ ಮಗಳು ಮಕ್ಕಳನ್ನ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿದ್ಲು. ದೇವರ ದರ್ಶನಕ್ಕೆ ವಿಐಪಿ ಕ್ಯೂನಲ್ಲಿ ನಿಂತಿದ್ದಾಗ ಹೆಚ್ಚು ಜನ ಇದ್ರಂತೆ. ಮಕ್ಕಳಿದ್ದಾರೆ, ಸ್ವಲ್ಪ ಬೇಗ ದರ್ಶನಕ್ಕೆ ಬಿಡಿ ಅಂತ ಮಗಳು ಕೇಳಿದಾಳೆ. ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಬಿಟ್ಟಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಬಿಟ್ಟಿದ್ದಾರೆ. ಇದಕ್ಕೆ ಕೋಪಗೊಂಡ ನನ್ನ ಮಗಳು ಕಪಾಳಕ್ಕೆ ಹೊಡೆದಿದ್ದಾಳಂತೆ. ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಶಾಸಕ ಸುರೇಶ್ ಗೌಡ್ರು ಮಾತನಾಡಿದ್ದಾರೆ. ಹೋಗಿದ್ದು ದೇವಸ್ಥಾನಕ್ಕೆ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ರು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ಲು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇದು ಮುಂದೆ ಆಗ್ತೀನಿ, ನೋಡ್ಕೊಳ್ತೀನಿ.